ಏ ರಕ್ಷಾ, ಯಾಕೆ ಹೇಳ್ತಿದ್ಯಾ? ನಾನ ನಾನು ಹೇಳ್ತಿರ್ಲಿಲ್ಲಪ್ಪ. ಸುಮ್ಮನೆ ಸುಳ್ಳು ಯಾಕೆ ಹೇಳ್ತಿದ್ಯಾ? ನಿನ್ ಕಣ್ಣನ್ ಚಲ್ಲಿ ಹಾಗೆ ಕಣ್ಣೀರಿದೆ. ಏನಕ್ಕೆ ಕಳ್ತಿದೆ ಹೇಳು? ಏನಾಯ್ತು? ತಂಗಿನ ಇಂಟ್ರಾಗೇಷನ್ ಮಾಡ್ತಿದ್ದೀರಾ? ಅಣ್ಣ, ಒಬ್ಳೆ ಕುತ್ಕೊಂಡು ಅಳ್ತಿದ್ಲು. ನಾನು ನೋಡಿದ ತಕ್ಷಣ ಕಣ್ಣೀರು ಓಡಿಸ್ಕೊಂಡು ಎದ್ದೋದ್ಲು. ಯಾಕೆ ಅಂತ ಕೇಳಿದ್ರೆ ಏನು ಮಾತಾಡ್ತಾನೆ ಇಲ್ಲ. ಅತ್ತೆ, ಈ ಶ್ರೀಕಟ್ಟು ನಿಜವಾಗ್ಲೂ ಮನುಷ್ಯನ ಅತ್ತೆ? ಪಾಪ ಅಮ್ಮಗೆ ಹೇಗೆಲ್ಲ ಹೊಡೆದು ನನ್ಗೂ ಹೊಡ್ತಾ ಬಿತ್ತಲ್ಲ ಅತ್ತೆ. ಅಲ್ಲ, ಏನಾಗಿದೆ ಇವನ್ಗೆ? ನನ್ ಮಕ್ಳಿಬ್ರು ಮೂರೊತ್ತು ದ್ವೇಷ ದ್ವೇಷ ಅಂತ ಹೇಳ್ಕೊಂಡು ಆ ಶ್ರೀಕಂಠನ ಕಣಕಣದಲ್ಲೂ ದ್ವೇಷನೇ ತುಂಬ್ಕೊಂಡು ಹೋಗ್ಬಿಟ್ಟಿದೆ. ಅದಕ್ಕೆ ಅವ್ನ್ ಮೃಗ ಆಗ್ಬಿಟ್ಟಿದ್ದಾನೆ. ನನ್ ಮಗ ಬದ್ಲಾಗ್ತಾ ಇದ್ದಾನೆ ಅಂತ ನನಗೂ ಚೂರು ಸಮಾಧಾನ ಇತ್ತು. ಮತ್ತೆ ಇವತ್ತು ಶ್ರೀಕಂಠ ಸೂರ್ಯನಲ್ಲಿರೋ ದ್ವೇಷನ ಬಡ್ದು ಹಬ್ಬಿಸ್ಬಿಟ್ಟ, ಎಲ್ಲ ಹಾಳು ಮಾಡ್ಬಿಟ್ಟ. ಅತ್ತೆ, ಅಮೂಲ್ಯ ನನ್ನ ಹತ್ರ ಎಷ್ಟು ಮಾತಾಡಕ್ ಪ್ರಯತ್ನ ಪಟ್ರು ನಾನು ಅವನ ಮೇಲೆ ಸಿಟ್ಟಿಂದ ಒಂದು ಮಾತಾಡಿರ್ಲಿಲ್ಲ ಅತ್ತೆ. ಆದ್ರೆ ಇವತ್ತು ನನ್ನನ್ನ ಮನೆ ಒಳಗಡೆ ಕರ್ಕೊಂಡು ಬಂದು ಎಷ್ಟೆಲ್ಲ ಆರೈಕೆ ಮಾಡಿದ್ಲು. ಅಮ್ಮ, ನನ್ನ ಹತ್ರ ಮಾತಾಡು, ಒಂದೇ ಒಂದ್ಸಲ ನನ್ನ ಹತ್ರ ಮಾತಾಡಮ್ಮ ಅಂತ ಬೇಳ್ಕೊಂಡು ಅತ್ತೆ. ನನ್ ಮನ್ಸು ಕರಗ್ಲಿಲ್ಲ, ನನ್ ಕಲ್ ಮಾಡ್ಕೊಂಡೇ ಇದ್ದೆ. ಆದ್ರೆ ಈ ಶ್ರೀಘಟ್ಟ ಬಂದು ಹೇಗೆಲ್ಲ ಮಾಡ್ಬಿಟ್ನಲ್ಲ ಅತ್ತೆ. ನಾನು ಅಮೂಲ್ಯನ ಮೊದ್ಲೇ ಕಳಿಸ್ಬಿಡ್ಬೇಕಾಗಿತ್ತು. ನೋಡಿ ಈಗ ಎಷ್ಟೆಲ್ಲ ದೊಡ್ಡ ಗಲಾಟೆ ಆಯ್ತು. ಮಗಳು ಮದ್ವೆ ಆಗಿ ಮೊದ್ಲೇ ಸಲ ಮನೆಗ್ ಬಂದಾಗ ಹೊಡೆಸ್ಕೊಂಡು ಹೋಗಂಗಾಯ್ತು. ಹೆಣ್ಣು ಎಲ್ಲಾನು ತಡ್ಕೋತಾಳೆ, ಆದ್ರೆ ತನ್ನ ಕರಳು ಬಳ್ಳಿಗೆ ನೋವಾದ್ರೆ ಮಾತ್ರ ತಡ್ಕೊಳಲ್ಲ. ಇಷ್ಟು ದಿನ ಅಮ್ಮ ಬಂದು ಎಷ್ಟು ಕೇಳ್ಕೊಂಡ್ರು ನೀನ್ ಮಾತಾಡ್ತಾನೆ ಇರ್ಲಿಲ್ಲ. ಈಗ ಅವಳು ನಮ್ ಕಡೆ ನೋಡ್ತಾಳ, ನೀನ್ ಮಾತಾಡ್ಸ್ಬೇಕಂದ್ರು ಆಗಲ್ಲ ಕಣೆ. ನನ್ಗೇನು ಅವಳ ಜೊತೆ ಮಾತಾಡ್ಬೇಕು ಅಂತ ಅನಿಸ್ಲಿಲ್ಲ. ಆದ್ರೆ ಮೊದಲನೇ ಸಲ ಅವ್ರ ಮನೆಗ್ ಬಂದಾಗ ಹೊಡೆಸ್ಕೊಂಡು ಹೋದಲ್ಲ, ಸ್ವಲ್ಪ ನೋವಾಯ್ತು. ಎಷ್ಟೇ ಆದ್ರೂ ನಾನು ಹೆತ್ ಮಗಳಲ್ವಾ. ನೀನೇನು ಯೋಚನೆ ಮಾಡ್ಬೇಡಮ್ಮ, ಗಿರಿಜಾ ಇದ್ದಾಳಲ್ಲ. ನೀನ್ ಅಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಹೇಗೆ ಆರೈಕೆ ಮಾಡ್ತಿದ್ದೆ ಹಾಗೆ ಅವಳು ಆರೈಕೆ ಮಾಡ್ತಾಳೆ. ನಿನ್ ಗಿರಿಜಾ ಮೇಲೆ ನಂಬಿಕೆ ಇದೆ ತಾನೆ? ಇದೆ ಅತ್ತೆ. ಹಾಗಿದ್ರೆ ಸಮಾಧಾನವಾಗಿ. ಶ್ರೀಕಂಠ ನಮ್ಮಪ್ಪಂಗೆ ಹೇಗ್ ಹೊಡಿತಾನೆ? ನಿನ್ ಮನುಷ್ಯನ ಮೃಗನ? ಬ್ಯಾಟ್ರಿ, ನಿನ್ ಮಾವ ನನ್ ಕೆಲ್ಸ ನೋಡಿ ಸಬಾಸ್ ಅನ್ಬೇಕು. ಇರೋ ನಿಮಿಷ ಕಾಲ್ ಮಾಡಿದೆ. ಏ ರಕ್ಷಾ, ಯಾಕೆ ಹೇಳ್ತಿದ್ಯಾ? ನಾನು ಹೇಳ್ತಿರ್ಲಿಲ್ಲಪ್ಪ. ಸುಮ್ಮನೆ ಸುಳ್ಳು ಯಾಕೆ ಹೇಳ್ತಿದ್ಯಾ? ನಿನ್ ಕಣ್ಣನ್ ಚಲ್ಲಿ ಹಾಗೆ ಕಣ್ಣೀರಿದೆ. ಏನಕ್ಕೆ ಕಳ್ತಿದೆ ಹೇಳು? ಏನಾಯ್ತು? ತಂಗಿನ ಇಂಟ್ರಾಗೇಷನ್ ಮಾಡ್ತಿದ್ದೀರಾ? ಅಣ್ಣ, ಒಬ್ಳೆ ಕುತ್ಕೊಂಡು ಅಳ್ತಿದ್ಲು. ನಾನು ನೋಡಿದ ತಕ್ಷಣ ಕಣ್ಣೀರು ಓಡಿಸ್ಕೊಂಡು ಎದ್ದೋದ್ಲು. ಯಾಕೆ ಅಂತ ಕೇಳಿದ್ರೆ ಏನು ಮಾತಾಡ್ತಾನೆ ಇಲ್ಲ. ರಕ್ಷಾ, ಏನಾಯ್ತು? ಏನಾದ್ರೂ ಪ್ರಾಬ್ಲಮ್ಮಾ? ಹೇಳು ರಕ್ಷು, ಏನೇ ಇದ್ರು ನಿಮ್ಮ ಅಣ್ಣನ ಹತ್ರ ಹೇಳ್ಕೋಬೋದಲ್ಲ. ಏಯ್, ನೀನ್ ಯಾರನ್ನಾದ್ರೂ ಲವ್ ಗಿವ್ ಅಂತ? ಅದೆಲ್ಲ ಏನು ಇಲ್ಲ ಅಣ್ಣ. ಮತ್ತೇನೆ ನಿನ್ ಪ್ರಾಬ್ಲಮ್ಮು? ಈ ತರ ಹಿತ್ಲಲ್ಲಿ ಕುತ್ಕೊಂಡು ಅಳ್ತಿದ್ಯಲ್ಲ, ಏನಾಯ್ತು? ಅದು ಆ ವಿಷಯನ ನಿಮಗ್ ಹೇಳ್ಬಾರ್ದು ಅಂತ ಅಪ್ಪ ಹೇಳಿದ್ದಾರೆ. ಏನು? ನಮಗ್ ಹೇಳ್ಬಾರ್ದು ಅಂತ ಅಪ್ಪ ಹೇಳಿದಾರ? ನಮ್ಮ 3 ಜನದಿಂದ ವಿಷಯ ಮುಚ್ಚಿಡ್ತಿದ್ದೀರಾ ಅಂದ್ರೆ ವಿಷಯ ಏನೋ ಸೀರಿಯಸ್ ಆಗಿದೆ. ಆ ವಿಷಯ ಏನೇಳು, ನಂಗೆ ಗೊತ್ತಾಗೋವರೆಗೂ ನಾವು ಬಿಡಲ್ಲ.
ಅದು ಏನಂದ್ರೆ ಆ ಅಮೂಲ್ಯ ಅವಳ ಅಮ್ಮನ ಹತ್ರ ಮಾತಾಡ್ಬೇಕು ಅಂತ ಸೂರ್ಯಕಾಂತ್ ಮನೆಗೆ ಹೋಗಿದ್ಲು. ಆಗ ಶ್ರೀಕಂಠ ಅವಳ ಜುಟ್ಟು ಹಿಡ್ದು ಹೊಡೆದು ಮನೆಯಿಂದ ತಳ್ಳಕ್ಕೆ ಅಂತ ನೋಡಿದಾಗ ಅಪ್ಪ ಅದನ್ನ ತಡಿಯಕ್ ಹೋದ್ರು. ಆಗ ಆ ಶ್ರೀಕಂಠ ಅಪ್ಪನ ಮೇಲೆನೆ ಕೈ ಮಾಡ್ಬಿಟ್ಟ ಅಣ್ಣ. ರಕ್ಷಾ ಏನ್ ಹೇಳ್ತಿದ್ಯಾ? ಆ ಶ್ರೀಕಂಠ ನಮ್ಮ ಅಪ್ಪ ಮುಡ್ದ. ಹೌದಣ್ಣ. ಇದನ್ ಯಾಕೆ ನಮ್ಗೆ ಹೇಳಲಿಲ್ಲ? ಅದು ಈ ವಿಷಯ ನಿಮಗೆ ಹೇಳಿದ್ರೆ ನೀವ್ ಇನ್ನೊಂದ್ ದೊಡ್ಡ ಅನಾಹುತ ಮಾಡ್ತೀರಾ ಅಂತ ಅಪ್ಪ ಹೇಳ್ಬಾರ್ದು ಅಂದ್ರು. ಅದಕ್ಕೆ ಸುಮ್ನಾದೆ. ಆದ್ರೆ ನಂಗೆ ನಿನ್ನೆಯಿಂದ ಸಮಾಧಾನನೇ ಇಲ್ಲ ಅಣ್ಣ. ಆ ಶ್ರೀಕಂಠನ ನಾನೇ ಸಾಯಿಸ್ಬಿಡೋಣ ಅನಿಸ್ತಾ ಇದೆ. ನಿಮಗೆ ಹೇಳಿದ್ರೆ ನೀವೇನ್ ಮಾಡ್ತೀರಾ ಅಂತ ಭಯ ಪಟ್ಟೆ. ಇವತ್ತು ಸತ್ತ ನನ್ನ ಮಗ ಅವನು. ಕೇಶವ ಚಿಕ್ಕು ಸ್ವಲ್ಪ ತಡೀರಿ, ನನ್ನ ಮಾತು ಕೇಳಿ. ಯಾಕಣ್ಣ ನಮ್ಮನ್ನು ತಡಿತಾ ಇದೀಯಾ? ನೀನು ಅಪ್ಪನ ಥರ ಶಾಂತಿ ಪಾಠ ಹೇಳೋದು ಕೊಟ್ಟಿದ್ಯಾ. ನೀನಿವತ್ತೇನೇ ಪಾಠ ಹೇಳಿದ್ರು ಕೇಳೋ ಪರಿಸ್ಥಿತಿ ನಾವಿಲ್ಲ. ಅವನು ನನ್ನ ಮೇಲೆ ಕೈ ಮಾಡಿದಾಗ್ಲೂ ಸುಮ್ಮನೆ ಇದ್ದೆ ಅಣ್ಣ. ಇವಾಗ ಕೈ ಮಾಡಿರೋದು ಅಪ್ಪನ ಮೇಲೆ. ನೀನ್ ಸುಮ್ಮನೆ ಇದ್ರು ನಾನು ಕೇಶವಣ್ಣ ಅಂತೂ ಅನ್ನೋ ಒಂದು ಗತಿ ಕಾಣಿಸ್ತೀವಿ. ಇಷ್ಟು ದಿನ ಅಪ್ಪನಿಗೋಸ್ಕರ ವಿಷ್ಣುವಿನ ತಾಳ್ಮೆ ಇತ್ತು. ಅದೇ ಅಪ್ಪನಿಗೆ ಹೀಗೆ ಮಾಡಿದಾನೆ ಅಂದಮೇಲೆ ನರಸಿಂಹನ ಕೋಪ ಬರ್ದಲೇ ಇರತ್ತಾ? ಅವನು ಹೊಡೆದಿರೋ ಒಂದ್ ಏಟಿಗೆ 100ರಷ್ಟು ಬೆಲೆ ಕಟ್ಬೇಕು. ಚಂದ್ರು ಅಣ್ಣ, ಈಗ ಸ್ವಲ್ಪ ತಗೊಳ್ಳೋಣ, ರಾತ್ರಿ ಪಾರ್ಟಿ ಮಾಡೋಣ. ಕೊಡೋಣ ತಗೋ ಅಣ್ಣ. ಇವತ್ತು ಹಾಕ್ತಾ ಇರೋ ಖುಷಿಗೆ ಎಷ್ಟಿದ್ರು ಸಾಲಲ್ಲ ನೋಡು. Cheers. Cheers. ಆದ್ರೂ ಚಂದ್ರು, ಶ್ರೀಕಂಠ ನನ್ನಂಗೆ ಹೊಡಿಬೇಕಾರೆ ನಾವು ಅಲ್ಲಿ ಇರ್ಬೇಕಿತ್ತು. ಹೌದಣ್ಣ, ನಾವು ಆ ಸೀನ್ ತುಂಬಾ ಮಿಸ್ ಮಾಡ್ಕೊಂಡ್ಬಿಟ್ವಿ. ಎಂತ ಜನಕಲ್ಲ ಇವ್ರು. ಶ್ರೀಕಂಠ ಮಾಡಿರೋ ತಪ್ಪೇ ಅನಿಸ್ತಾ ಇಲ್ವಲ್ಲ ಇವ್ರಿಗೆ. ಕುಡಿತಾ ಕೂತಿದಾರೆ ನೋಡು. ಶ್ರೀಕಂಠ ಹತ್ತು ದಿನೇ ದಿನೇ ಹಾಳಾಗ್ತಾ ಇದ್ದಾನೆ. ಅವನ್ ಭವಿಷ್ಯ ನೆನ್ಸ್ಕೊಂಡ್ರೆ ನನಗ್ ಚಿಂತೆ ಆಗ್ತಾ ಇದೆ ಕಣೆ. ನಿಮ್ಮಿಬ್ರು ಮಕ್ಳು ಬೆಳೆಸಿದ್ದು ದ್ವೇಷದ ಮರದ ನೆರಳಲ್ಲೇ ಅಲ್ವಾ ಶ್ರೀಕಂಠ ಬೆಳೀತಾ ಇರೋದು. ಇವತ್ತರನೇ ಅವನು ನಾವ್ ಯಾರು ಇವ್ರಿಗೆ ಬುದ್ಧಿ ಹೇಳಕ್ಕಾಗಲ್ಲ ಅಂತ. ಅದು ನಿಜ. ತಪ್ಪು ಸರಿ ಅನ್ನೋ ತರ್ಕ ಮನುಷ್ಯರಲ್ಲೇ ಹುಟ್ಟೋದು. ಅದು ಯಾವ್ದೋ ಮೃಗಗಳಿಗೆ ಗೊತ್ತಾಗಲ್ಲ ಕಣಮ್ಮ. ಬಿಸಿ ಬಿಸಿ ಬೋಂಡ ರೆಡಿ. ಒಳ್ಳೆ ಕಾಂಬಿನೇಷನ್. ಇಂದ್ರ, ನಿಂದು ತಲೆ ಅಂದ್ರೆ ತಲೆ ಕಣೆ. ಒಳ್ಳೆ ಟೈಮಲ್ಲಿ ತಲೆ ಹೊಟ್ಟು ತಗೊಂಬಂದಿದ್ಯಾ. ನಿಮ್ ಪಾರ್ಟಿಲಿ ನಂದು ಒಂದ್ ಸಂಭ್ರಮ ಇರ್ಲಿ ಅಂತ ಬಿಸಿ 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 ಬೋಂಡ ಮಾಡ್ಕೊಂಡ್ ಬಂದೇರಿ. ನನ್ ಮಗ ಆ ಶತ್ರು ಮನೆಯವ್ರನ್ನ ಹೊಡೆದು ಕಳ್ಸಿದಾನೆ ಅಂದ್ರೆ ನನ್ಗೂ ಒಂದ್ ರೀತಿ ಖುಷಿ ಹೆಮ್ಮೆನೆ ಅಲ್ವಾ. ಆದ್ರೆ ಅವ್ನ್ ಹೊಡೆದಿದ್ದನ್ನ ನಾವ್ ನೋಡಕ್ ಆಗಿಲ್ಲ ಅಂತ ನಂಗ್ ಸ್ವಲ್ಪ ಬೇಜಾರಿದೆ ರೀ. ಅದಕ್ಕೇನಂತೆ, ನಿನ್ ಮಗನ ಹತ್ರ ಇನ್ನೊಂದ್ಸರಿ ನಂದನ್ಗೆ ಸರಿಯಾಗಿ ಬಿಡಕ್ ಕೇಳು, ನಾವೆಲ್ಲ ನೋಡೋಣವಂತೆ. ಅತ್ತೆ, ಕೋಪ ಮಾಡ್ಕೋಬೇಡಿ. ಇಲ್ಲಿ ನಮ್ ಯಾವ ಭಾವನೆಗೂ ಬೆಲೆ ಇಲ್ಲ. ಬೆಲೆ ಇರೋದು ದ್ವೇಷ ಕಾದಾಟಕ್ಕಷ್ಟೆ. ಎಷ್ಟು ದಿನ ನನ್ನ ಮಗಳು ನಮ್ಮನ್ನೆಲ್ಲ ಬಿಟ್ಟು ಹೋದ್ಲು, ನಮ್ಮ ಮರ್ಯಾದೆ ತೆಗೆದ್ಲು ಅಂತ ಬೇಜಾರಲ್ಲಿ ನೋವಲ್ಲಿ ಕುಡಿತಾ ಇದ್ದೆ. ಆದ್ರೆ ಈಗ ತುಂಬಾ ಸಂತೋಷದಿಂದ ಕುಡಿತಾ ಇದ್ದೀನಿ. ನಾವೊಂದ್ ಸಮಾಧಾನ ಪಟ್ಕೋಬೇಕು ಕಲ್ಲ. ಅಮೂಲ್ಯ ಮನೆಗೆ ಬಂದಾಗ ನಿನ್ ಗಂಡ ಇರ್ಲಿಲ್ಲ. ಅವನೇನಾರೋ ಅಮೂಲ್ಯಾಗ ನೋಡಿದ್ರೆ ಸಿಗದಾಕ್ಬಿಟ್ಟಿರೋನು. ಸಂಧ್ಯಾ ಅನಾಹುತ ಸ್ವಲ್ಪದ್ರಲ್ಲೇ ಹೊರಟಾಯ್ತು. ಅಣ್ಣ ಸೂಪರ್ನಾ, ಹೀರೋನಾ ನೀವು?
ಎದುರುಗಡೆ ಬೆಲೆ ಅಂಕಲ್ಲೇ ಹೊಡೆದಿದ್ದೀರಲ್ಲಣ್ಣ ಸೂಪರ್ ಅಣ್ಣ. ಮತ್ತೆ ಎಷ್ಟು ವರ್ಷಗಳಿಂದ ಕಾಯ್ಕೊಂಡಿದ್ದೆ ಗೊತ್ತಾ? ಇವತ್ತು ಇವತ್ತು ಕರೆಕ್ಟಾಗಿ ಸಿಗ್ದ. ಅದಕ್ಕೆ ಸರಿಯಾಗಿ ಕೊಟ್ಟೆ. ಅಣ್ಣ ಎದುರುಗಡೆ ಬೆಲೆ ಅಂಕಲ್ ಹೊಡೆದಿದ್ದೀರಲ್ಲ ಅವ್ರ ಮಕ್ಳು ಬಂದು ಎಲ್ಲ ನಿನ್ ಮೇಲೆ ರಿವೆಂಜ್ ತೀರ್ಸ್ಕೊಬಿಟ್ರೆ. ಏಯ್, ಶ್ರೀಕಂಠ ಅಂದ್ರೆ ಏನ ಅನ್ಕೊಂಡಿದ್ಯಾ? ನನ್ ತಲೆಯಲ್ಲಿರೋ ಏಯ್, ಅಲ್ಲಿ ನೋಡ್ರು, ನೆನೆದವರ ಮನದಲ್ಲಿ. ಬನ್ರಪ್ಪ ಬನ್ನಿ.